15ರಂದು ಚುಂಚನಗಿರಿಯಲ್ಲಿ ಭೈರವೈಕ್ಯ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಆದಿಚುಂಚನಗಿರಿಯಲ್ಲಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಅಂದು ಪ್ರಧಾನಿ ಮೋದಿಯಿಂದ ಭೈರವೈಕ್ಯ ಮಂದಿರ ಮತ್ತು ಬಾಲಗಂಗಾಧರನಾಥ ಶ್ರೀಗಳ ಗುತ್ತಿಗೆ ಉದ್ಘಾಟನೆಯಾಗಲಿದ್ದು, ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮವಲ್ಲ, ಇದು ಪಕ್ಷಾತೀತ ಕಾರ್ಯಕ್ರಮ ಅಂತ ಹೇಳಿದರು. ಕಾರ್ಯಕ್ರಮಕ್ಕೆ ಎಚ್ ಡಿ ಕುಮಾರಸ್ವಾಮಿ, ಡಿಕೆಶಿ ಮತ್ತು ಚಲುವರಾಯಸ್ವಾಮಿ, ರಾಜ್ಯದ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಕೂಡ ಈ ಕಾರ್ಯಕ್ರಮಕ್ಕೆ ಬರುತ್ತಿರುವುದು ಹೆಮ್ಮೆಯ ವಿಷಯ ಅಂತ ಹೇಳಿದರು. ಪ್ರಧಾನಿಯವರ ಆಗಮನದಿಂದ ಕ್ಷೇತ್ರದಲ್ಲಿ ಅಂದು ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಏಪ್ರಿಲ್ 15ರಂದು ಭಕ್ತರಿಗೆ ಮಧ್ಯಾಹ್ನ 1 ಗಂಟೆಯ ಬಳಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಂದು ಶ್ರೀ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರುವವರು ಬೇಗನೆ ಬರುವಂತೆ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಗೋರಕ್ಷನಾಥರು ಮೊದಲನೇ ಜಗದ್ಗುರುಗಳಾಗಿ, ನಂತರದಲ್ಲಿ ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳು 71ನೇ ಜಗದ್ಗುರು. 1800 ವರ್ಷಗಳ ನಂತರದಲ್ಲಿ 71 ಜಗದ್ಗುರುಗಳು, ಪ್ರಸ್ತುತ 72. ಆದರೆ ಪ್ರಮುಖವಾಗಿ 71ನೇ ಜಗದ್ಗುರುಗಳಾದ ನಮ್ಮ ಗುರುಗಳು ಆಧುನಿಕ ಕಾಲಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮಠಮಾನ್ಯಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು ಕಾಲದ ಅಗತ್ಯತೆಗೆ ಅನುಗುಣವಾಗಿ ಸೇವಾ ಕ್ಷೇತ್ರವನ್ನು ಬದಲಾಯಿಸಿ ಬೇರೆಯವರಿಗೆ ಮಾರ್ಗದರ್ಶಕರಾದಂಥವರು ಪೂಜ್ಯಗುರು ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು 1974ರಲ್ಲಿ 71ನೇ ಪೀಠಾಧಿಕಾರಿಗಳಾಗಿ ಧರ್ಮದ ದೀಕ್ಷೆಯನ್ನು ಹೊತ್ತು ಹೊರಟಾಗ ಒಂದು ಸಂಸ್ಥೆಯು ಕೂಡ ಮಠದಲ್ಲಿರಲಿಲ್ಲ. ಒಂದು ಚಿಕ್ಕ ಆಧ್ಯಾತ್ಮಿಕ ಕೇಂದ್ರಕ್ಕಷ್ಟೇ ಮೀಸಲಾಗಿದ್ದಂಥದ್ದು. ಅಂಥ ಮಹಾನ್ ಗುರುಗಳು ಇಳೆಯ ಮೇಲಿನ ಬದುಕನ್ನು ಮುಗಿಸಿ ಹೋಗುವ ಸಂದರ್ಭಕ್ಕೆ ಸುಮಾರು 1,40,000ಕ್ಕಿಂತ ಹೆಚ್ಚಿನ ಮಕ್ಕಳು, 400ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ 9 ನವವಿಧದ ಸೇವಾ ಕ್ಷೇತ್ರವನ್ನು 9 ನಿಮ್ಸ್ ಆಫ್ ಸರ್ವಿಸಸ್ ಅಂತ ಹೇಳ್ತಾರೆ. ಅನ್ನ, ಅಕ್ಷರ, ಆರೋಗ್ಯ, ಅರಣ್ಯ, ಮಕ್ಕಳು, ಲೈಕ್ ದಟ್. ಪೂಜ್ಯ ಗುರುಜಿ ಇನಿಷಿಯೇಟೆಡ್ ಅಬೌಟ್ 9 ಡಿಫರೆಂಟ್ ಸರ್ವಿಸಸ್ ಟು ದ ನೀಡ್ಸ್ ಆಫ್ ದ ಸೊಸೈಟಿ. ಅಂಥ ಮಹಾನ್ ಗುರುಗಳು ಇಡೀ ಮೇಲೆ 69 ವರ್ಷಗಳ ಕಾಲ ಇದ್ದಂಥದ್ದು. ಪೂಜ್ಯ ಗುರುಗಳು ದೇಹವನ್ನು ಬಿಟ್ಟು ಸುಮಾರು 13 ವರ್ಷಗಳಾಗಿತ್ತು. ಪೂಜ್ಯ ಗುರುಗಳು ಐಕ್ಯವಾದಂಥ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಶಿಲಾಮಯವಾಗಿರ್ತಕ್ಕಂಥ ನೂತನ ದೇವಾಲಯ ನಿರ್ಮಾಣ ಆಗಿದೆ. ಇದರ ದೇವಸ್ಥಾನದಲ್ಲಿ, ದೇಗುಲದಲ್ಲಿ, ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಈಗಾಗಲೇ ಮುಗಿದಿದ್ದಾವೆ. ಒಟ್ಟು ಮಂದಿರದ ಲೋಕಾರ್ಪಣೆಯ ಕಾರ್ಯಕ್ರಮ 15ನೇ ತಾರೀಕು ಆಗೋದಿದೆ. ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಕಾಲಭೈರವೇಶ್ವರ ಸ್ವಾಮಿ ಮತ್ತು ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ನಾಡಿನ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ನಡೆಸಿಕೊಡುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಸಕಲ ಭಕ್ತರು ಕೂಡ ಬಂದು ಭಾಗವಹಿಸಿ ಗುರುಗಳ ಮತ್ತು ಭೈರವೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಕೇಳಿಕೊಳ್ತೇವೆ. ಇದು 15ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ. ಇನ್ನು ನಾವು ಕೊಡ್ತಿರ್ತಕ್ಕಂಥ ಈ ಮಂದಿರದ ವಿಶೇಷತೆ ಬಹುಶಃ ನೀವು ಕೇಳೋದಕ್ಕೆ ಮುಂಚೆ ನಾನು ಹೇಳ್ತೀನಿ. ಮಧ್ಯದಲ್ಲಿ ಭೈರವೈಕ್ಯರಾಗಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳು ಆತ್ಮದ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸಹಜವಾಗಿ ನಮ್ಮ ದರ್ಶನ ಶಾಸ್ತ್ರದಲ್ಲಿ ನಾನು ಅಂದರೆ ಆತ್ಮನಾಗಿರ್ತಕ್ಕಂಥವನು ಯಾರೇ ಆದರೂ 3 ದೇಹಗಳನ್ನು ಒತ್ತಿರ್ತಕ್ಕಂಥದ್ದು. ಸ್ಥೂಲವಾಗಿರ್ತಕ್ಕಂಥ ಒಂದು ಸ್ಥೂಲ ದೇಹ, ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಹೊಂದಿರ್ತಕ್ಕಂಥ ಒಂದು ಸೂಕ್ಷ್ಮ ದೇಹ, ಅಜ್ಞಾನವಾಗಿರ್ತಕ್ಕಂಥ ಒಂದು ಕಾಸಲ್ ಬಾಡಿ, ಕಾರಣ ದೇಹ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನೀವು ನಮ್ಮ ಈ ದೇವಸ್ಥಾನವನ್ನು ನೋಡಿದ್ದೆ ಆದರೆ ಗರ್ಭಗುಡಿಯ ಮಧ್ಯದಲ್ಲಿ ಪೂಜ್ಯ ಗುರು ಆತ್ಮಸ್ವರೂಪದಲ್ಲಿ, ಚೇತನ ರೂಪದಲ್ಲಿ ಇದ್ದಾರೆ. ಅದರ ನಂತರದ್ದು ಒಂದು ಕಾರಣ ದೇಹ ಆಯಿತು ಅಂದರೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೂಕ್ಷ್ಮ ದೇಹ, ಇನ್ನು ಹೊರಗಿನ ಕವಚ ಅದು ಸ್ಥೂಲ ದೇಹ. ಯಾವ ರೀತಿ ಪ್ರತಿಯೊಂದು ಚೇತನವೂ ಕೂಡ 3 ದೇಹಗಳನ್ನು ಹೊಂದಿರುತ್ತೋ ಅದೇ ರೀತಿ ನಮ್ಮ ಈ ಮಂದಿರವು ಕೂಡ, ಗುರುವಿನ ಮಂದಿರವು ಕೂಡ 3 ವಿವಿಧ ಆಲಯಗಳು. ಒಂದು ಆ ಕಾರಣ ದೇಹದ ರೂಪದಲ್ಲಿ ಏನು ಕೆಂಪು ಕಲ್ಲನ್ನು ನೋಡ್ತಿರಲ್ಲ ಅದು, ಎರಡನೆಯ ಪ್ರಕಾರದಲ್ಲಿ, ಎರಡನೇದಲ್ಲಿ ಸೂಕ್ಷ್ಮ ದೇಹ,
ಕೊನೆಯದು ಸ್ಥೂಲ ದೇಹ. ಇದರ ಜೊತೆಯಲ್ಲಿ 5 ಕೋಶಗಳ ಬಗ್ಗೆ ಕೂಡ ನಾವು ಹೇಳ್ತಿರ್ತೇವೆ. 3 ದೇಹಗಳಾಗುತ್ತೆ, ಆದರೆ 5 ಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ, ಆನಂತರದಲ್ಲಿ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ. ಆ 5 ಲೇಯರ್ಸ್ನು ಕೂಡ ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಇದನ್ನು ತಾವು ಕೂಡ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. 3 ದೇಹಗಳ ಒಂದು ಪರಿಕಲ್ಪನೆ ಮತ್ತು 5 ಕೋಶಗಳ ಒಂದು ಕಾನ್ಸೆಪ್ಟ್, ಒಂದು ಕಲ್ಪನೆ, ಅಷ್ಟನ್ನು ಕೂಡ ಸಾಕಾರಗೊಳಿಸಿ ಇಲ್ಲಿ ನಮ್ಮ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನವನ್ನು, ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಹೊರಗೆ ಇರ್ತಕ್ಕಂಥ ಪ್ರಾಕಾರದಲ್ಲಿ ಬರ್ತಕ್ಕಂಥದ್ದು ನೀವು ನೋಡಿದರೆ ಒರಿಸ್ಸಾ ಕೊನಾರ್ಕ ಸೂರ್ಯ ಟೆಂಪಲ್ ನೀವು ನೋಡಿದ್ರಿ ಅಂತ ಭಾವಿಸ್ತೇನೆ. ನೋಡಿದ್ದೀರಾ? ಒರಿಸ್ಸಾದಲ್ಲಿ ಸೂರ್ಯ ಟೆಂಪಲ್ ಇದೆ, ಕೊನಾರ್ಕ ಈಸ್ಟರ್ನ್ ಗಂಗಾಸ್, ಗಂಗಾ ಡೈನೆಸ್ಟಿ ಅವರು ಕಟ್ಟಿದಂಥದ್ದು. ಅದರ ಒಂದು ಕಲೆಯನ್ನು ಕೂಡ ಹೊರಗಡೆ ನೋಡಲಿಕ್ಕೆ ಅವಕಾಶ ಇದೆ. ಅಲ್ಲಿಗೆ ಹೊಯ್ಸಳ, ಚಾಲುಕ್ಯ, ಚೋಳರು ಮತ್ತು ಗಂಗಾ ಸಾಮ್ರಾಜ್ಯದ ಈ ಒಟ್ಟು ಅಂದಿನ ಕಾಲದ ಶಿಲ್ಪಕಲೆಯನ್ನು ಆಧರಿಸಿ ಅದನ್ನು ಸಂಲಗ್ನಗೊಳಿಸಿರ್ತಕ್ಕಂಥ ಒಂದು ಮಂದಿರ ನಮ್ಮ ಶ್ರೀ ಗುರು ಭೈರವೈಕ್ಯ ಮಂದಿರ. ಈ ಒಂದು ಕಾರ್ಯಕ್ರಮ 15ನೇ ತಾರೀಕು 10 ಗಂಟೆಗೆ ಪ್ರಾರಂಭ ಆಗುತ್ತಿದೆ. ನಾಡಿನ ಸಕಲ ಭಕ್ತಾದಿಗಳು ನಾವು ಕೇಳ್ಕೊಳ್ಳೋದು 9 ಗಂಟೆಯ ಒಳಗಡೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅವತ್ತು ಪ್ರಧಾನಮಂತ್ರಿಗಳು ಬರೋದ್ರಿಂದ ಸಾಕಷ್ಟು ಭದ್ರತೆ ಇರೋದ್ರಿಂದ ಸುಮಾರು ಒಂದು 4-5 ಗಂಟೆಗಳ ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಗುರುಮಂದಿರಕ್ಕೆ ಅವಕಾಶ ಸ್ವಲ್ಪ ನಿರ್ಬಂಧನೆ ಆಗಿರ್ತದೆ. ಪ್ರಧಾನಮಂತ್ರಿಗಳು ಸುಮಾರು 12-12:30ಗೆ ಬಿಟ್ಟ ನಂತರದಲ್ಲಿ 12:30 ನಂತರದಲ್ಲಿ ಮಧ್ಯಾಹ್ನ 12:30 ಗಂಟೆಯ ನಂತರದಲ್ಲಿ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮತ್ತು ಗುರು ಭವನದ ದರ್ಶನ ಮತ್ತು ಒಟ್ಟು ಕ್ಷೇತ್ರದ ದರ್ಶನ ಮುಕ್ತವಾಗಿದೆ. ಅಲ್ಲಿವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರುಗಳು ಇರೋದ್ರಿಂದ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಸರ್ವರನ್ನು ಕೂಡ ಉಚಿತವಾಗಿ ಮುಕ್ತವಾಗಿ ಬಂದು ಎಲ್ಲ ಗುರುದೇವತಾ ದರ್ಶನ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳಿ. ಆದಿಚುಂಚನಗಿರಿ ಮಠದ ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಂದಿರದ ಉದ್ಘಾಟನಾ ಮಹೋತ್ಸವದ ಪ್ರಯುಕ್ತ 3 ದಿನಗಳ ಕಾಲ ಜರುಗುವ ಧಾರ್ಮಿಕ ಕೈಂಕರ್ಯಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.